ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಾಪಾರಿ ತನ್ನ 5 ಮಕ್ಕಳೊಂದಿಗೆ ವಾಸಿಸುತ್ತಿದ್ದ. ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಾಪಾರಿ ತನ್ನ 5 ಮಕ್ಕಳೊಂದಿಗೆ ವಾಸಿಸುತ್ತಿದ್ದ. ಅವನ ಮಕ್ಕಳು ಪ್ರತಿದಿನವೂ ಪರಸ್ಪರ ಜಗಳವಾಡುತ್ತಿದ್ದರು. ಇದು ವ್ಯಾಪಾರಿಗೆ ಬಹಳ ಬೇಸರ ತಂದಿತ್ತು. ವ್ಯಾಪಾರಿ ಯೋಚಿಸಿ ಒಂದು ಒಳ್ಳೆಯ ಉಪಾಯವನ್ನು ಮಾಡಿದ. ಒಂದು ದಿನ ಅವನು ತನ್ನೆಲ್ಲ ಮಕ್ಕಳನ್ನು ಕರೆದು ಅವನ ಬಳಿ ಕಡ್ಡಿಗಳನ್ನು ಸೇರಿಸಿ ಕಟ್ಟಿದ್ದ ಕಟ್ಟುಗಳಿದ್ದವು. ದೊಡ್ಡ ಮಗ ಮುಂದೆ ಬಂದು, ನಾವು ನಿಜಕ್ಕೂ ಶಕ್ತಿವಂತರು ಎಂದ. ಹಾಗಿದ್ದರೆ ಈ ಕಟ್ಟನ್ನು ತುಂಡು ಮಾಡು ನೋಡೋಣ ಎಂದು ಸವಾಲು ಹಾಕಿದ ತಂದೆ. ತನ್ನೆಲ್ಲ ಶಕ್ತಿ ಬಳಸಿ ಅದನ್ನು ಮುರಿಯುವುದಕ್ಕೆ ಪ್ರಯತ್ನಿಸಿದ್ದ. ಆದರೆ ಅವನಿಂದ ಮುರಿಯಲು ಸಾಧ್ಯವಾಗಿಲ್ಲ. ನಂತರ ತನ್ನ ಇದನ್ನು ನೋಡಿದ ಅವನು ಈಗ ಕಟ್ಟುಗಳನ್ನು ಬಿಚ್ಚಿ ಗಟ್ಟಿಗಳನ್ನು ಒಂದೊಂದಾಗಿ ಮುರಿಯಿರಿ ಎಂದ. ಸುಲಭವಾಗಿ ಮುರಿಯಿದರು. ಒಗ್ಗಟ್ಟಿನ ಮಹತ್ವ ಅವರಿಗೆ ಅರ್ಥವಾಯಿತು. ನೀತಿ, ಒಗ್ಗಟ್ಟಿದ್ರೆ ಗೆಲುವು, ಇಲ್ಲದಿದ್ರೆ ಸೋಲು. ಅಷ್ಟೇ, ಕತೆ ಮುಗ್ದಿದೆ. ಒಗ್ಗಟ್ಟಾಗಿ ನಾವು ಯಾವಾಗಲೂ ಇರಬೇಕು. ಸಮಾಜ ಆಗಿ, ಭಾರತೀಯರಾಗಿ ಭಾರತಕ್ಕೋಸ್ಕರ ನಾವು ಸದಾ ಕೆಲಸವನ್ನು ಮಾಡಬೇಕಾಗಿರೋದು ಈ ಕಥೆಯ ಒಂದು ಸಂದೇಶ. ಸದಾ ಒಗ್ಗಟ್ಟಾಗಿರಿ. ಇನ್ನೆಲ್ಲ ಕೆಲಸ ಸುಲಭವಾಗಿದ್ದರೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು. ನಮ್ಮ ಕಲಿಸು ಪ್ರತಿಷ್ಠಾನ ನೋಡಿ, ಎಲ್ಲರೂ ಕೈ ಜೋಡಿಸ್ಕೊಂಡು ಎಷ್ಟೋ ಸ್ವಯಂ ಸೇವಕರು ಎಲ್ಲರೂ ಈ ಒಂದು ಉಪಕ್ರಮಕ್ಕೆ ಕೈ ಜೋಡಿಸಿ ಮುಂದಿದ್ದಾರೆ. ಅದಕ್ಕಾಗಿ 100 ಗ್ರಂಥಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಂದರೆ ಹೀಗೆ ಒಂದಿನದಲ್ಲೇ 100 ಮಾಡೋದು ಕಷ್ಟ. ಆದರೆ ಒಂದಷ್ಟು ಸಮಯ ತಗೊಂಡು ಎಲ್ಲರೂ ಕೈ ಜೋಡಿಸಿ ನಂತರ ಒಂದು ದೊಡ್ಡ ಟೀಮನ್ನು ಕಟ್ಟಿ ಅವರು ಇಂಥ ಒಂದು ಉಪಕ್ರಮವನ್ನು ಯಶಸ್ವಿಗೊಂಡಿದೆ, ಆ ಇನಿಷಿಯೇಟಿವ್. ಅದಕ್ಕಾಗಿ ನಾವು ಈ ಒಗ್ಗಟ್ಟಾಗಿದ್ದರೆ ನಿಮಗೆ ಏನೇನು ಕೆಲಸ ಇದೆ ಎಲ್ಲನೂ ಕೂಡ ಯಶಸ್ವಿ ಆಗುತ್ತೆ. ಎಲ್ಲರೂ ಒಗ್ಗಟ್ಟಾಗಿರಿ. ಸಮಾಜದಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ರಾಷ್ಟ್ರ ಒಂದು ಕೆಲಸದಲ್ಲೂ ಇರ್ಬೋದು. ಒಗ್ಗಟ್ಟಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕಾಗಿ ಒಗ್ಗಟ್ಟಾಗಿದ್ದು ನಿಮ್ಮೆಲ್ಲ ಕೆಲಸ ಯಶಸ್ವಿಯಾಗಲಿ ಎಂದು ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ನಮ್ಮ ಕಲಿಸು ಫೌಂಡೇಶನ್ಗೆ ಪೂರಕವಾದ ಶುಭಾಶಯಗಳನ್ನು